ವಿಷ್ಣುವರ್ಧನ್ ಅವರು 2009ರಲ್ಲಿ ತೀರ್ಕೊಂಡ್ರು. ಆಗಲೇ ಆ ಜಾಗದಲ್ಲಿ ಬಾಲಣ್ಣ ಅವರದ್ದು ಎನ್ನಲಾದಂಥ ಜಾಗದಲ್ಲಿ ಒಂದಷ್ಟು ಲಿಟಿಗೇಷನ್ಗಳಿತ್ತು, ಗೊಂದಲ ಆಯಿತು ಸರ್. 2009ರಿಂದ ಆರಂಭವಾದಂಥ ಗೊಂದಲ 2025 ಕಳೆದ್ರೂ ಕೂಡ ಅದು ನಿವಾರಣೆ ಆಗಿಲ್ಲ. ಒಬ್ಬ ನಟನಿಗೆ ಸಿಕ್ಕಂಥ ಗೌರವ ಇಷ್ಟೇನ? ಹಾಗಾದರೆ ಹೇಗೆ ಸರ್? ಸರ್, ಇವಾಗ 2009ರಲ್ಲಿ ನಮ್ಮ ಸರ್ ನಿಧನ ಆದರು. ಆವಾಗ ಅಲ್ಲಿ ಆಗಬೇಕು ಅಂತ ತೀರ್ಮಾನ ಆಯಿತು. ತೀರ್ಮಾನ ಆದಾಗ ಅಂಬರೀಷ್ ಅವರು ತಮ್ಮ ಸ್ನೇಹಪೂರ್ವಕವಾಗಿ ಅದನ್ನು ನಿರ್ಧಾರ ತಗೊಂಡ್ರು. ಆ ನಿರ್ಧಾರಕ್ಕೆಲ್ಲ ಬದ್ಧರಾದ್ವಿ. ಅದು ಒಳ್ಳೆಯದಾಗಿತ್ತು ಕೂಡ, ಅದನ್ನು ನಾವು ಯಾವತ್ತೂ ಕಡೆಗಣಿಸ್ತಾ ಇಲ್ಲ. ಆದರೆ ಆ ಜಾಗದಲ್ಲಿ ಅವತ್ತಿಗಾಗಲೇ ಕೇಸ್ ಇತ್ತು. ಅದನ್ನು ಆ ಕುಟುಂಬದವರು ಮರೆಮಾಚಿದ್ರು ಸರ್. ಒಂದು ನಾವು ಹೇಳ್ಕೋಬೇಕು, ಮರೆಮಾಚಿದ್ರು ಅನ್ನೋದಕ್ಕಿಂತ ಅವ್ರಿಗೊಂದು ಮೂಲೆಯಲ್ಲಿ ಒಂದು ಮನಸ್ಸಲ್ಲಿರ್ಬೋದು, ಸರ್ಕಾರನೇ ಬಂದು ಇಲ್ಲಿ ಅಂತ್ಯಕ್ರಿಯೆ ಮಾಡ್ತಾ ಇದೆ, ಹೀಗಾಗಿ ನಮ್ಮ ಕೇಸನ್ನು ಸರ್ಕಾರ ಮುಂದೆ ನಿಂತ್ಕೊಂಡು ಸಾಲ್ವ್ ಮಾಡಿಕೊಡ್ಬೋದು, ನಾವು ಸೇಫ್ ಆಗ್ತೀವಿ, ನಮ್ಮದು ಒಂದು ವ್ಯಾಜ್ಯ, ಕುಟುಂಬದ ವ್ಯಾಜ್ಯ ಮುಗಿಯುತ್ತೆ ಅನ್ನೋದೊಂದು ಇರ್ಬೋದು ಮನಸ್ಸಲ್ಲಿ. ಇದು ಒಂದು ನನ್ನ ಊಹೆ. ಆ ಥರದ್ದಾಗಿ ಅವ್ರನ್ನ ಅದನ್ನು ಮಾತಾಡಿಲ್ಲ, ಅದು ಅಲ್ಲಿಗೆ ಆಯಿತು. ತದನಂತರ ಸರ್ ಆದ ಬೆಳವಣಿಗೆಗಳೆಲ್ಲ ರಾಜಕೀಯ ಪೂರಿತವಾಯಿತು. ರಾಜಕೀಯ ಅಂತಂದರೆ ನಮ್ಮ ಎಲೆಕ್ಷನ್ ರಾಜಕೀಯನೆಲ್ಲ, ಬಾಲಣ್ಣನವರ ಕುಟುಂಬ ರಾಜಕೀಯ, ಅದರ ಜೊತೆಗೆ ಸರ್ಕಾರದ ರಾಜಕೀಯ, ಈ ಥರದ್ದೆಲ್ಲ ನಡೆದು ಇಲ್ಲಿವರೆಗೆ ಬಂದಿತ್ತು ಸರ್. 2009 ಆಯಿತು. ತದನಂತರ ಸತತ 6ರಿಂದ 7 ವರ್ಷಗಳ ಕಾಲ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಕುಟುಂಬ, ಭಾರತಿ ಅಮ್ಮನವರು, ಅನಿರುದ್ಧ್ ಸರ್, ಕೀರ್ತಿ ಮೇಡಮು, ಅವರು ಹೋಗದೇ ಇರುವಂಥ ಸರ್ಕಾರಿ ಕಚೇರಿಗಳಿಲ್ಲ, ಅಧಿಕಾರಿಗಳು ಯಾರನ್ನು ಮೀಟ್ ಮಾಡದೇ ಇರೋದಿಲ್ಲ. ಪ್ರತಿಯೊಬ್ಬ ಮುಖ್ಯಮಂತ್ರಿಗಳನ್ನ ಮೀಟ್ ಮಾಡಿದ್ದಾರೆ, DC ಗಳನ್ನ ಮೀಟ್ ಮಾಡಿದ್ದಾರೆ, ಎಲ್ಲ ಕಚೇರಿಗಳನ್ನ ಹಲ್ದಿದ್ದಾರೆ. ಆದಾಗ್ಯೂ ಕೂಡ ಅವರು ಬೇಸತ್ತಿಲ್ಲ ಅಂದರೆ ಸರ್ 6 ವರ್ಷ 7 ವರ್ಷ ಆವಾಗ ಬೇಜಾರಾಗಿ ಮತ್ತೆ ಬಾಲಣ್ಣವ್ರ ಕುಟುಂಬದವರಿಂದ ಒಂದೆರಡು ತುಂಬ ತಪ್ಪಾದ ಮಾತುಗಳು ಅವ್ರ ಮನಸ್ಸನ್ನ ತುಂಬ ನೋವಿಸುತ್ತೆ. ಆ ಕಾರಣಕ್ಕೆ ಅಲ್ಲಿಂದ ಕಾಲ್ ಕಿತ್ತರೋ ಹೊರತು ಅವರು ಬೇರೆ ಇನ್ಯಾವುದೋ ವಿನಾಕಾರಣ ಆಗಿ ಅಲ್ಲಿ ಹೋಗಲಿಲ್ಲ.